ಎಂಜಿ ಮಮದಾಪುರ ಶಾಲೆಯಲ್ಲಿ ವಲಯ ಮಟ್ಟದ ಪ್ರತಿಭಾ ಕಾರಂಜಿ ಕಲೋತ್ಸವ ಕಾರ್ಯಕ್ರಮ. ತಾಲೂಕಿನ ಮಮದಾಪುರ ಗ್ರಾಮದಲ್ಲಿ ಎಂಜಿ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಜಾಲಿ ಬೆಂಚಿ ವಲಯ ಮಟ್ಟದ ಪ್ರತಿಭಾ ಕಾರಂಜಿ ಮತ್ತು ಕಲಿಕೋತ್ಸವ ಸಮಾರಂಭ ಜರುಗಿತು. ಮೊದಲಿಗೆ ಸರಸ್ವತಿ ಪೂಜೆಯನ್ನು ಮಾಡಲಾಯಿತು. ಜ್ಯೋತಿಯನ್ನು ಬೆಳಗಿಸುವುದರ ಮೂಲಕ ಉದ್ಘಾಟನೆ, ಡ್ರಮ್ ಬಾರಿಸುವುದರ ಮೂಲಕ ಸಂಸ್ಕೃತ ಕಾರ್ಯಕ್ರಮಗಳಿಗೆ ಚಾಲನೆ ನೀಡಿದ ನಂತರ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದ ಸರ್ಕಾರಿ ಪ್ರೌಢಶಾಲೆ ಉಡುಮಗಲ್ ಖಾನಾಪುರದ ಪ್ರೌಢಶಾಲಾ ಶಿಕ್ಷಕರು ಹಾಗೂ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಸಹ ಕಾರ್ಯದರ್ಶಿ ಡಾಕ್ಟರ್ ದಂಡಪ್ಪ ಬಿರಾದರ್ ಮಾತನಾಡುತ್ತಾ, ಈ ಒಂದು ಶಾಲೆಯಲ್ಲಿ ಉತ್ತಮವಾದ ಶೈಕ್ಷಣಿಕ ವಾತಾವರಣ ಇದೆ. ಮಕ್ಕಳ ಕಲಿಕೆಗೆ ಬೇಕಾಗಿರುವ ಪರಿಸರ ನಿರ್ಮಾಣ ಆಗಿದೆ. ಶಾಲೆಯ ಮುಖ್ಯಸ್ಥರು ಮಹೇಶ್ವರಿ ಬಸವರಾಜ್ ಅವರು ಮಕ್ಕಳಿಗೆ ಶಿಕ್ಷಣ ಕೊಡುವ ಕಾರ್ಯದಲ್ಲಿ ಮತ್ತು ಸಂಸ್ಥೆಯನ್ನು ಬೆಳೆಸುವಲ್ಲಿ ನಿರಂತರವಾಗಿ ಕೆಲಸ ಮಾಡುತ್ತಿದ್ದಾರೆ. ಸರ್ಕಾರಿ ಅಥವಾ ಖಾಸಗಿ ಯಾವುದೇ ಶಿಕ್ಷಣ ಸಂಸ್ಥೆ ಆಗಲಿ ಮೂಲ ಉದ್ದೇಶ ಪ್ರತಿಯೊಂದು ಮಗುವಿಗೆ ಶಿಕ್ಷಣ ಕೊಡುವುದು ಆಗಿದೆ ಎಂದು ವಲಯ ಮಟ್ಟದ ಪ್ರತಿಭಾ ಕಾರಂಜಿಯ ಕಾರ್ಯಕ್ರಮದ ಜವಾಬ್ದಾರಿಯನ್ನು ತೆಗೆದುಕೊಂಡು ಅಚ್ಚುಕಟ್ಟಾಗಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಇದರಲ್ಲಿ ಸರ್ಕಾರಿ ಅನುದಾನಿತ ಸೇರಿದಂತೆ ಇನ್ನಿತರ ಶಾಲಾ ಮಕ್ಕಳು ಭಾಗವಹಿಸಿರುತ್ತಾರೆ. ಮಕ್ಕಳಲ್ಲಿರುವ ಸೂಕ್ತ ಪ್ರತಿಭೆಯನ್ನು ಹೊರಗೆ ತೆಗೆಯಲು ಇದೊಂದು ವೇದಿಕೆಯಾಗಿದೆ. ಪ್ರಾಥಮಿಕ ಮತ್ತು ಪ್ರೌಢಶಾಲಾ ವಿಭಾಗಗಳಲ್ಲಿ ವಿವಿಧ ರೀತಿಯ ಸ್ಪರ್ಧೆಗಳಿವೆ. ಎಲ್ಲರೂ ಧೈರ್ಯವಾಗಿ ಭಾಗವಹಿಸಿರಿ, ಒಳ್ಳೆಯದಾಗಲಿ ಎಂದು ಹೇಳಿದರು. ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದ ಮುನಿಯಪ್ಪ ಮುದ್ದಪ್ಪ ಪದವಿ ಕಾಲೇಜಿನ ಪ್ರಾಚಾರ್ಯರು ಹಾಗೂ ಮುಖ್ಯಸ್ಥರಾದ ಶರಣಬಸವ ಮಾತನಾಡುತ್ತಾ, ಇಂದು ಈ ಒಂದು ಶಾಲೆಯಲ್ಲಿ ಉತ್ತಮವಾದ ರೀತಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ. ಪಠ್ಯೇತರ ಚಟುವಟಿಕೆಗಳಲ್ಲಿ ಮಕ್ಕಳು ಹೆಚ್ಚು ಆಸಕ್ತಿ ತೋರಿಸಲಿಕ್ಕೆ ಮತ್ತು ಅವರಲ್ಲಿರುವ ಕಲಿಕೆಯನ್ನು ಹೊರಕ್ಕೆ ಹಾಕಲಿಕ್ಕೆ ಇದೊಂದು ಉತ್ತಮ ವೇದಿಕೆಯಾಗಿದೆ. ಉತ್ತಮ ಯೋಜನೆಗೆ ಸಂಸ್ಥೆಯ ಮುಖ್ಯಸ್ಥರಿಗೂ ಮತ್ತು ಸಿಬ್ಬಂದಿ ಅವರಿಗೂ ಅಭಿನಂದನೆಗಳನ್ನು ಹೇಳಿದರು. ಜಾಲಿ ಬೆಂಚಿ ವಲಯದ ಸಿಆರ್ಪಿ ನೀಲ್ಕಂಠ ಅವರು ಕಾರ್ಯಕ್ರಮ ಕುರಿತು ಸ್ವಾಗತಿಸಿ ಪ್ರಾಸ್ತಾವಿಕ ನುಡಿಗಳನ್ನು ಹೇಳಿದರು. ಶಾಲಾ ಮಕ್ಕಳು ಮಧುರವಾಗಿ ಪ್ರಾರ್ಥನೆ ಗೀತೆಯನ್ನು ಹೇಳಿದರು. ನಾಡಗೀತೆಯೊಂದಿಗೆ ಕಾರ್ಯಕ್ರಮ ಪ್ರಾರಂಭವಾಯಿತು. ಶಿವಕುಮಾರ ಸ್ವಾಮಿ ಹಿರೇಮಠ್ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಿರೂಪಣೆ ಮಾಡಿದರು. ವೇದಿಕೆ ಮೇಲೆ ಸಂಸ್ಥೆಯ ಮುಖ್ಯಸ್ಥರಾದ ಬಸವರಾಜ್ ಮಾಲಿ ಪಾಟೀಲ್, ಕ್ಷೇತ್ರ ಶಿಕ್ಷಣ ಅಧಿಕಾರಿಗಳ ಕಾರ್ಯದ ಶಿಕ್ಷಣ ಸಚಿವ ರಾಮಕೃಷ್ಣ ಮತ್ತು ವಿವಿಧ ಶಾಲಾ ಶಿಕ್ಷಕರು ಉಪಸ್ಥಿತರಿದ್ದರು. ಈ ಒಂದು ಕಾರ್ಯಕ್ರಮದಲ್ಲಿ ವಲಯದ ಶಿಕ್ಷಕರು ಮತ್ತು ನಿರ್ಣಯಕಾರರಾಗಿ ಅಚ್ಚುಕಟ್ಟಾಗಿ ತಮ್ಮ ಕಾರ್ಯವನ್ನು ನಿರ್ವಹಿಸಿದರು. ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತೆ ಎಲ್ಲಾ ಮಕ್ಕಳಿಗೂ, ಶಿಕ್ಷಕರಿಗೂ, ಸಿಬ್ಬಂದಿ ಅವರಿಗೂ ಎಂಜಿ ಆಂಗ್ಲ ಮಾಧ್ಯಮ ಶಿಕ್ಷಣ ಸಂಸ್ಥೆ ವತಿಯಿಂದ ಊಟದ ವ್ಯವಸ್ಥೆಯನ್ನು ಮಾಡಲಾಗಿತ್ತು. ವೇದಿಕೆಯ ಕಾರ್ಯಕ್ರಮದ ನಂತರ ವಿವಿಧ ಸ್ಪರ್ಧೆಗಳು ಪ್ರಾರಂಭಗೊಂಡವು. ಖಾಸಗಿ ಶಿಕ್ಷಣ ಸಂಸ್ಥೆಯಲ್ಲಿ ಬೆಳೆಸಲಿಕ್ಕೆ ಪ್ರಾರಂಭ ಮಾಡಲಿಕ್ಕೆ ಎಷ್ಟು ಸಮಸ್ಯೆಗಳನ್ನು ಬಹಳ ಹತ್ತಿರದಿಂದ ಕಂಡಿದ್ದೀನಿ. ಈ ಶಾಲೆಗೆ ನಾನು 3-4 ಸಲ ಸಮುದಾಯ ಶಾಲೆಗೆ ನಮ್ಮ ಗೌರವಿತ ನೀಲ್ಕಂಠ ಅವರು ಅಧಿಕಾರಿಗಳನ್ನು ಹಾಕಿದ್ರು. ಅವರಿಟ್ಟಿರುವಂತ ದಾಖಲೆಗಳು, ಅವರಿಟ್ಟಿರುವಂತ ಡಾಕ್ಯುಮೆಂಟ್ಸ್ಗಳು ಜೊತೆಗೆ ಎಲ್ಲಗಳನ್ನು ನೋಡಿದಾಗ ಬಹಳ ಸಂತೋಷ ಪಟ್ಟೆ. ಆದ್ರೆ ಒಂದು ಮಾತು, ಸಮಾಜದಲ್ಲಿ ಇರುವಂತ ಯಾವುದೇ ವಿದ್ಯಾರ್ಥಿ, ಇವತ್ತು ಖಾಸಗಿ ಇರ್ಬೋದು, ಸರ್ಕಾರ ಇರ್ಬೋದು, ಅನುದಾನ ಇರ್ತದೆ, ಇತರ ಇಲಾಖೆ ಯಾವುದೇ ಶಾಲೆಗಳು ಮಕ್ಕಳಿಗೆ ಪ್ರಮುಖವಾದ ಮೂಲ ಉದ್ದೇಶ ಅಂದ್ರೆ ಶಿಕ್ಷಣ ಕೊಡುವುದು. ಆ ಶಿಕ್ಷಣ ಕೊಡುವಂತ ನಿಟ್ಟಿನಲ್ಲಿ ನಾವು ನೀವಲ್ಲಿರುವಂತ ಕೆಲಸವನ್ನ ಮಾಡ್ತಾ ಇದ್ದೇವೆ. ಒಬ್ಬ ಮಂದಾಕಿನಿ ವರ್ಷ ಭರತನಾಟ್ಯ ಮಾಡಿದ್ರು. ಇದಕ್ಕಿಂತ ಪೂರ್ವದಲ್ಲಿ ಒಂದು 15 ದಿವಸ ಹಿಂದೆಗೆ ನೀಲಕಂಠ ಸರ್ ಅವರು ಒಂದು ಆಶಾಪುರ ಶಾಲೆಯಲ್ಲಿ ಒಂದು ಮೀಟಿಂಗ್ ಅನ್ನ ಆಯೋಜನೆ ಮಾಡಿದ್ರು. ಅಲ್ಲಿ ಎಲ್ಲ ನಮ್ಮ ಒಟ್ಟು ವಲಯದಲ್ಲಿ ಬರುವಂತಹ 16 ಶಾಲೆಗಳು ಮುಖ್ಯೋಪಾಧ್ಯಾಯರು ಮತ್ತು ಸಹ ಶಿಕ್ಷಕರು ಕೂಡಿಕೊಂಡಿವೆ. ಅಲ್ಲಿ ಅದರಲ್ಲಿ ಪ್ರತಿಭಾ ಕಾರಂಜಿ ಕೇವಲ ಪ್ರೈವೇಟ್ ಖಾಸಗಿ ಶಾಲೆಗೆ ಮಾತ್ರ ಸೀಮಿತವಲ್ಲ. ಇದು ಪ್ರತಿಯೊಂದು ಸರ್ಕಾರಿ ಇರ್ಬೋದು ಅಥವಾ ಖಾಸಗಿ ಶಾಲೆ ಇರ್ಬೋದು ಅಥವಾ ಏಡೆಡ್ ಶಾಲೆ. ಈಗ ಒಂದು ಮಕ್ಕಳಿಗೆ ಈ ಒಂದು ಸ್ಪರ್ಧೆಯಲ್ಲಿ ಚೆನ್ನಾಗಿ ಮಾಡಿ ಸೋಲು ಗೆಲುವು ಏನೂ ಆಗಲ್ಲ. ಪ್ರಥಮ, ದ್ವಿತೀಯ, ತೃತೀಯ ಒಂದು ಸ್ಥಾನವನ್ನು ಕೊಡ್ತಾರೆ. ದಯವಿಟ್ಟು ಎಲ್ರಿಗೂ ಸಹ ಸಿಗಲಿ ಅಂತ ನಾನು ಈ ಸಂದರ್ಭದಲ್ಲಿ ಆಶಿಸುತ್ತೇನೆ. ಮಕ್ಕಳಿಗೆ ಜೋರಾಗಿ ಮಕ್ಕಳೆಲ್ಲ ಜೋಶಿದೆಲ್ಲ ಎಲ್ರಿಗೂ ಆಗ್ತಿರಲ್ಲ. ಆಯ್ತು, ಆಗ್ಲೇ ದೇವರು ಎಲ್ರಿಗೂ ಸಹ ಒಳ್ಳೇದ್ ಮಾಡಿ. ಇವತ್ತು ಎಷ್ಟು 13 ಶಾಲೆಯರು ಸಹ ಬೇರೆ ಬೇರೆ ಹಳ್ಳಿಗಳಿಂದ ಬಂದಿದ್ದಾರೆ. ಬಹಳ ಸಂತೋಷ ಆಯ್ತು ನನಗೆ. ಈ ಮತ್ತು ಮಕ್ಕಳದೆಲ್ಲ ನೋಡ್ತಾ ಇದ್ರೆ ನನಗೆ ಒಂಥರ ಎಷ್ಟು ಆಸೆ ಆಯ್ತು ಅಂದ್ರೆ ಏನು ಹೇಳಕ್ಕಾಗಲ್ಲ. ಬಹಳ ಖುಷಿನೇ ಆಯ್ತು.